1.5 ಕಪ್ ಬೇಕಾಗಿತ್ತು. ನಾನು ಕಲರ್ ಏನ್ ಹಾಕೋದಕ್ ಹೋಗಿಲ್ಲ, ಎಲ್ಲೂ ಕೂಡ ಗೊತ್ತೇ ಆಗೋದಿಲ್ಲ ಆಯ್ತಾ. ಈ ಜರಿನೆಲ್ಲ ಚೂಟ್ ಅಂತ ಅನ್ಕೊಂಡಿದೀನಿ, ನನ್ಗಷ್ಟು ಸರಿಯಾಗಿ ಗೊತ್ತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಮೊದಲಿಗೆ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ. ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಮ್ಮೆ ಮಿಕ್ಸಿನ ಆನ್ ಆಫ್ ಮಾಡ್ಕೊಳ್ತೀನಿ, 1-2 ಬಾರಿ ಅಷ್ಟೇನೆ. ತೀರಾ ನುಣ್ಣಗೆ ರುಬ್ಬಾರ್ದು, ಇದನ್ನ ತರ್ತರಿಯಾಗೆ ಇರ್ಬೇಕು. ಹಾಗೆ ನಾನು 1 ಕಪ್ ನಷ್ಟು ಸಕ್ಕರೆನ ತೆಗೆದುಕೊಂಡಿದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನ ಪಾಕ ಬರ್ತದೆ, ಗಟ್ಟಿಯಾಗಿ ಬರ್ತದೆ ಈ ಕೊಬ್ಬರಿ ಮಿಠಾಯಿ. ನಾನು ತೀರಾ ಸಕ್ಕರೆನ ಹಾಕಿಲ್ಲ, ಬರೀ 1 ಕಪ್ ಅಷ್ಟೇ ಹಾಕಿದ್ದೆ. ಇಷ್ಟಕ್ಕೆ 1.5 ಕಪ್ ಬೇಕಾಗಿತ್ತು. ತೀರಾ ಸಿಹಿ ಬೇಡ ಅಂತ ಸಿಹಿನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಇವಾಗ ಇದನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು. ನನ್ನ ಅಮ್ಮ ಎಲ್ಲ ಹೇಗ್ ಮಾಡ್ತಾರೆ ಅಂತಂದ್ರೆ, ಮೊದ್ಲಿಗೆ ಸಕ್ಕರೆ ಪಾಕ ತೆಗೆದುಕೊಂಡು ನಂತರ ತೆಂಗಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ. ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಸಕ್ಕರೆ, ತೆಂಗಿನಕಾಯಿ ಎಲ್ಲಾನು ಒಟ್ಟಿಗೆ ಹಾಕಿದ್ದೆ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರ್ಸಿದ್ದೆ. ಹಂಗೇನೆ ಈ ಏಲಕ್ಕಿ ಪುಡಿ ಕೂಡ ಸೇರ್ಸಿದ್ದೆ. ಏನಿಲ್ಲ ಅಂತಂದ್ರೂನು ಒಂದು 15-20 ನಿಮಿಷ ನಾನು ಇದನ್ನ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೆ. ಇಲ್ಲ ಅಂತಂದ್ರೆ ಅಂಟು ಬರೋದಿಲ್ಲ. ನೀವು ಬೇಗನೆ ತೆಗ್ದ್ಬಿಟ್ರೆ ಅಂದ್ರೆ ಸ್ವಲ್ಪ ಕೈಗೆ ಅಂಟ್ಬೇಕು, ಅದು ಗೊತ್ತಾಗ್ತದೆ. ಉಂಡೆ ಕಟ್ಟೋದಕ್ ಬಂದ್ರೆ ರೆಡಿ ಆಯ್ತು ಅಂತ ಅರ್ಥ. 15-20 ನಿಮಿಷ ಅಂತೂ ಬೇಕೇ ಬೇಕು ಈ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ. ನಂತರ ನಾನು ಒಂದು ಪ್ಲೇಟಿಗೆ ತುಪ್ಪ ಸವರಿಟ್ಟಿದ್ದೆ. ಇವಾಗ ಇದನ್ನ ಹಾಕಿದ್ದೀನಿ. ನೀಟಾಗಿ ಈ ತರ ಹರಡ್ಕೊಂಡ್ರೆ ಆಯ್ತು ಅಷ್ಟೇನೆ. ಸ್ವಲ್ಪ ಬಿಸಿ ಇರುವಾಗ್ಲೇನೆ ಇದಕ್ಕೆ ಅಂದ್ರೆ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಬೇಕು. ಫುಲ್ ಗಟ್ಟಿ ಆದ್ಮೇಲೆ ಮಾರ್ಕ್ ಮಾಡ್ಕೊಳ್ತೀನಿ ಅಂತಂದ್ರೆ ಕಟ್ ಮಾಡುವಾಗ ಫುಲ್ ಪುಡಿ ಪುಡಿ ಆಗ್ಬಿಡ್ತದೆ. ಹಂಗಾಗಿ ನನ್ಗೆ ತುಂಬಾ ದಿನದಿಂದ ಆಸೆ ಆಗಿತ್ತು ಕೊಬ್ಬರಿ ಮಿಠಾಯಿ ಮಾಡ್ಬೇಕು ಅಂತ. ಅಕ್ಕ ಒಂದಿನ ಮಾಡ್ಕೊಟ್ಟಿದ್ರು. ಹಂಗಾಗಿ ನನ್ಗೂ ಕೂಡ ತಿನ್ಬೇಕಂತ ಅನ್ಸ್ತಾ ಇತ್ತು. ಇವತ್ ರೆಡಿ ಮಾಡಿದ್ದೆ. ಸ್ವಲ್ಪನೇ ರೆಡಿ ಮಾಡಿರುವಂತದ್ದು. ನಮ್ಮನೆಯಲ್ಲಿ ನಾವು ಸಿಹಿ ತಿನ್ನೋದು ತುಂಬಾ ಕಡಿಮೆ. ಎಲ್ಲಾದ್ರೂ ಅಪರೂಪಕ್ಕೆ ನೆನಪಾಗ್ತದೆ. ಕೊಬ್ಬರಿ ಮಿಠಾಯಿ ಎಲ್ಲ ರೆಡಿ ಆಗಿದ್ ನಂತರ ನಾನು ಬಿಸಿ ಇರುವಾಗ್ಲೇನೆ ಈ ತರ ಸ್ವಲ್ಪ ಮಾರ್ಕ್ ಮಾಡ್ಬಿಟ್ಟು ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಟಿದ್ದೆ. ಒಂದ್ 15 ನಿಮಿಷ ಹಿಂಗೆ ಬಿಟ್ಟಿದ್ದೆ. 15 ನಿಮಿಷದ ನಂತರ ನಾನಿಲ್ಲಿ ತೆಗ್ದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಡಬ್ಬಕ್ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನನ್ನಮ್ಮ ಇದಕ್ಕೆ ಸ್ವಲ್ಪ ಈ ಕಲರ್ ಎಲ್ಲ ಆಡ್ ಮಾಡ್ತಾರೆ. ಫುಡ್ ಕಲರ್ ಎಲ್ಲ ಆಡ್ ಮಾಡ್ತಾರೆ. ನಾನ್ ಕಲರ್ ಏನ್ ಹಾಕೋದಕ್ ಹೋಗಿಲ್ಲ. ಹಂಗೆ ಮಾಡಿದ್ದೆ ಆಯ್ತಾ. ಎಲ್ಲಾನು ಒಂದ್ ಡಬ್ಬಕ್ ಹಾಕಿ ಎತ್ತಿಟ್ಕೊಂಡಿದೀನಿ. ಅಪರೂಪಕ್ಕೆ ಎಲ್ಲಾದ್ರೂ ತಿನ್ನೋದಕ್ ಚೆನ್ನಾಗಿರ್ತದೆ ಅಂತ. ಸ್ವಲ್ಪ ಜಾಸ್ತಿ ಪಾಕ ತರಿಸಿ ಮಾಡಿದ್ರೆ ತುಂಬಾ ದಿನಗಳ ಕಾಲ ಇರ್ತದೆ. ಕಡಿಮೆ ಪಾಕ ತರಿಸಿದ್ರೆ ಜಾಸ್ತಿ ದಿನ ಇರೋದಿಲ್ಲ. ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕಿ ಮಾಡಿದ್ರೆ ಜಾಸ್ತಿ ದಿನ ಇರೋದಿಲ್ಲ ಆಯ್ತಾ. ಟೇಸ್ಟ್ ಚೆನ್ನಾಗೇ ಬಂದಿತ್ತು, ಏನಾಗಿರ್ಲಿಲ್ಲ. ಇಲ್ಲಿ ಒಂದ್ ಕಡೆ ಮಷಿನ್ ಸ್ಟಿಚ್ ಹಾಕಿದ್ರು, ಒಂದ್ ಕಡೆ ಫುಲ್ ಆಯ್ತಾ. ಇಲ್ಲಿ ಸ್ವಲ್ಪ ಅಂಟಿ ಫೋಲ್ಡ್ ಮಾಡಿರ್ತಾರೆ, ಅಂದ್ರೆ ಸ್ವಲ್ಪ ಗ್ರಿಪ್ ಸಿಗ್ಬೇಕು ಅನ್ನೋಗೋಸ್ಕರ. ಅಂದ್ರೆ ಸಿಂಗಲ್ ಹಾಕಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಅಂತ ಸ್ವಲ್ಪ ಇಲ್ಲಿ. ಇವಾಗ ಇಲ್ಲಿಂದ ನಾನು ಕೈನಲ್ಲಿ ಹೆಮ್ಮಿಂಗ್ ಮಾಡ್ತಾ ಹೋಗ್ತೀನಿ ಸೀದಾ ಈ ಥರ. ಇಲ್ಲಿನೂ ಇದೇ ರೀತಿ ಹಾಕ್ಬಿಟ್ರೆ ಏನಾಗ್ತದೆ ಅಂತಂದ್ರೆ, ಈ ದಾರ ಮೇಲ್ಗಡೆ ಇಲ್ಲಿ ಎದ್ದು ಕಾಣಿಸ್ತದೆ. ಅಂದ್ರೆ ಅಷ್ಟು ಚಂದ ಅಂತ ಅನ್ಸೋದಿಲ್ಲ ಸ್ನೇಹಿತರೆ. ನಿಮ್ಮ ಕಡೆನೂ ಕೂಡ ಹೀಗೆ ಮಾಡ್ತಾರ ಅಂತ ಕಾಮೆಂಟ್ ಮಾಡಿ. ಇವಾಗ ನಾನು ದಾರನ ಹಾಕ್ತೀನಿ ಆಯ್ತಾ. ನಾನೇನು ಮಾಡ್ತೀನಿ ಅಂತಂದ್ರೆ ಡಬಲ್ ಎಳೆ ತಗೊಳ್ತೀನಿ. ಡಬಲ್ ಅಂತಂದ್ರೆ ಈ ಥರ ಕಾಣಿಸ್ತಾ ಇದೆಯಾ, ಇಷ್ಟೇ. ಅಂದ್ರೆ 2-3 ದಾರ ಅಲ್ಲ, 2-3 ದಾರ ಅಲ್ಲ, ಈ ಥರ. ಈ ಥರ ದಾರ. ತುಂಬ ಜನ ಸಿಂಗಲ್ ದಾರದಲ್ಲೂ ಕೂಡ ಹಾಕ್ತಾರೆ. ಸಿಂಗಲ್ ದಾರದಲ್ಲಿ ಹಾಕಿದ್ರೆ ಅಷ್ಟು ಗಟ್ಟಿಯಾಗಿ ನಿಲ್ಲೋದಿಲ್ಲ ಆಯ್ತಾ. ಈ ಡಬಲ್ ದಾರದಲ್ಲಿ ಹಾಕಿದ್ರೆ ನೀಟಾಗಿ ನಿಲ್ತದೆ. ಸಿಂಗಲ್ ದಾರ ಹೇಗೆ ಅಂತ ನೀವು ಕೇಳ್ಬೋದು. ಸಿಂಗಲ್ ದಾರ ಹೇಗೆ ಅಂತ ಆಮೇಲೆ ತೋರಿಸ್ತೀನಿ ನಾನು. ಇವಾಗ ನಾನು ಡಬಲ್ ದಾರದಲ್ಲಿ ಹೇಗೆ ಹಾಕ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಆಯ್ತಾ. ಇಲ್ಲಿ ಕೆಳಗಡೆ ಒಂದು ಗಂಟು ಹಾಕೊಳ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಇಲ್ಲಿಂದ ಪೈಪ್ ಮಾಡಿರ್ತಾರೆ. ಪೈಪ್ ಕಾಣಿಸ್ಲಿಲ್ಲ. ಇದೇನ್ ಮಾಡ್ಲಿಲ್ಲ, ಇದು ಹಿಂಗೆ ಇರೋದು, ಡಬಲ್ ಇರೋದು. ಈ ಕಡೆಯಿಂದ ಸ್ಟಾರ್ಟ್ ಮಾಡೋದು ಈ ತರ. ಕೆಳಗಡೆ ಜಸ್ಟ್ ಒಂದು ಪಾಯಿಂಟ್ ಅಷ್ಟೇ ಕಾಣ್ತದೆ ನಿಮ್ಗೆ, ಜಾಸ್ತಿ ಏನ್ ಗೊತ್ತಾಗೋದಿಲ್ಲ. ಇವಾಗ ಮೊದ್ಲಿಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ವಾ,
ಹಾಗಾಗಿ ನಾನು ಇಲ್ಲಿ ಒಂದು ಗಂಟು ಹಾಕ್ಕೊಳ್ತೀನಿ ಈ ಥರ. ಇಲ್ಲಿ ನಿಮಗೆ ಕಾಣಿಸೋದೇ ಇಲ್ಲ, ಜಸ್ಟ್ ಒಂದು ಇದ್ರ ಥರ ಕಾಣಿಸ್ತದೆ ಅಷ್ಟೇನೆ. ಇಷ್ಟು ಅಂದರೆ ಇದು ಝೂಮ್ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ದೊಡ್ಡ ಕಾಣಿಸ್ತದೆ, ಝೂಮ್ ಹಾಕಿರುವಂಥದ್ದು. ಇವಾಗ ಸ್ವಲ್ಪ ಗ್ಯಾಪ್ ಇರಬೇಕು, ಫುಲ್ ಜಾಸ್ತಿ ಹತ್ರಕ್ಕೆ ತಗೊಳ್ಬೇಕಂತೇನಿಲ್ಲ. ಈ ಥರ ಇಷ್ಟಿಷ್ಟು ಗ್ಯಾಪಲ್ಲಿ ಹಾಕ್ತಾ ಹೋಗೋದಾಯ್ತಾ, ಈ ಥರ ಸ್ಟ್ರೈಟ್ ಹಾಕ್ಕೊಳ್ತಾ ಹೋಗುವಂಥದ್ದು. ಇವಾಗ ಉಲ್ಟಾ ಮಾಡಿ ತೋರಿಸ್ತೀನಿ ನಿಮಗೆ. ಇಷ್ಟಾದ ನಂತರ ಇಲ್ಲಿ ಒಂದು ಗಂಟು ಹಾಕ್ತೀನಿ. ಇವಾಗ ಹಿಂಗೆ ಇದೇ ರೀತಿ ಹಚ್ಕೊಳ್ತಾ ಹೋಗೋದು. ಒಂದು ಇಷ್ಟಿಷ್ಟು ಬಂದ ನಂತರ ಇಲ್ಲಿ ಒಂದು ಗಂಟು ಹಾಕೊಳ್ಳುವಂಥದ್ದು. ಅಂದರೆ ಎಲ್ಲಾದ್ರೂ ಸಿಕ್ಕಿ ಒಂದೊಮ್ಮೆ ಇದು ಹೋಯ್ತು, ತುಂಬ ವರ್ಷ ಆದ ನಂತರ ಅಂದರೆ ಸ್ಟಿಚ್ ಹೋಯ್ತು ಅಂತಂದ್ರೂ ಇಷ್ಟಕ್ಕೆ ಹಾಕ್ಕೊಳ್ಬೋದಲ್ವ, ತೆಗೆದ್ಬಿಟ್ಟು ಫುಲ್ ಹಾಕ್ಕೊಳ್ಬೇಕಂತೇನಿಲ್ಲ ಅಂತ ಹಂಗೆ ಮಾಡುವಂಥದ್ದು, ಅಷ್ಟಕ್ಕೆ ಗಂಟು ಹಾಕುವಂಥದ್ದು. ಇವಾಗ ಇಲ್ಲಿ ನೀವು ನೋಡ್ಬೋದು ನಾನು ಪಾಲ್ ಹಚ್ಚಿದ್ದು, ನಿಮಗೆ ಎಲ್ಲೂ ಕೂಡ ಗೊತ್ತೇ ಆಗೋದಿಲ್ಲ ಆಯಿತಾ. ಈ ಜರಿನಲ್ಲಂತೂ ನಿಮಗೆ ಕಾಣಿಸೋದೇ ಇಲ್ಲ ನಾನು ಎಲ್ಲಿ ಹಚ್ಚಿದ್ದೀನಿ ಅಂತ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅಷ್ಟು ಪಾಯಿಂಟ್ ಬೀಳ್ತದೆ, ಅಂದರೆ ಜಸ್ಟ್ ಒಂದೊಂದು ಪಾಯಿಂಟ್ ಬೀಳ್ತದೆ. ಅದೇ ಈ ಥರ ದಾರ ಹಾಕಿದ್ರೆ ನಿಮಗೆ ನೀಟಾಗಿ ಗೊತ್ತಾಗ್ತದೆ. ಇಷ್ಟೇ ವ್ಯತ್ಯಾಸ. ವೀವರ್ಸ್ ಒಬ್ಬರು ಒಂದಿನ ಡಿಟೇಲ್ ಆಗಿ ಹೇಳಿ ವಿದ್ಯಾವ್ರೆ ಅಂತ ಹೇಳ್ತಿದ್ರು, ಹಾಗಾಗಿ ಇವಾಗ ಈ ಥರನೇ ಹಚ್ಕೊಂಡು ಹೋಗ್ತಾ ಇರೋದು. ಹಿಂಗೆ ಜಸ್ಟ್ ಒಂದು ಪಾಯಿಂಟ್ ಬೀಳ್ತದೆ ಅಷ್ಟೇ ಹೊರಗಡೆ, ಈ ರೀತಿ. ನಾನು ಮುಂಚೆಲ್ಲ ನೋಟ್ಬುಕ್ ಇಟ್ಕೊಂಡು ಪಾಲ್ ಹಚ್ತಾ ಇದ್ದೆ. ನಂತರ ಒಂದಿನ ವೀವರ್ಸ್ ಒಬ್ರು ನನಗೆ, ಅವ್ರನ್ನ ಇವತ್ತಿಗೂ ನಾನು ನೆನೆಸ್ಕೊಳ್ತೀನಿ. ಅವ್ರು ಒಂದಿನ ಕಮೆಂಟ್ ಕೂಡ ಹಾಕಿದ್ರು, ವಿದ್ಯಾವ್ರೆ ನೀವು ಯಾವಾಗಲೂ ನಾನು ನೆನ್ಪು ಮಾಡ್ಕೊಳ್ತೀರಿ ಅಲ್ವಾ, ಥ್ಯಾಂಕ್ ಯು ಅಂತ. ಈ ಥರ ಟಿಪಾಯಿ ಮೇಲೆ ಇಟ್ಕೊಂಡು ಪಾಲ್ ಹಚ್ಚಿ ವಿದ್ಯಾವ್ರೆ, ತುಂಬ ನೀಟಾಗಿ ಬರ್ತದೆ ಸೀರೆ ಪಾಲ್ ಕೂಡ, ಎಲ್ಲೂ ಕೂಡ ಅಂದರೆ ಸೀರೆ ಕೊಟ್ಟೆ ಆಗೋದಿಲ್ಲ ಅಂತ ಹೇಳಿದರು. ಅಂದರೆ ಮುದ್ದೆ ಆಗ್ತದೆ ಕೆಲವೊಮ್ಮೆ ನಾವು ಬುಕ್ ಮೇಲೆಲ್ಲ ಇಟ್ಕೊಂಡು ಹಚ್ಚಿದಾಗ. ನೀವು ಇಲ್ಲಿ ನೋಡ್ಬೋದು, ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ ಸೀರೆ ಪಾಲ್ ಹಚ್ಚಿದ್ದು. ಜಸ್ಟ್ ಒಂದೊಂದು ಪಾಯಿಂಟ್ ಅದು ಕಾಣಿಸೋದೇ ಇಲ್ಲ. ಝೂಮ್ ಹಾಕಿದ್ರೆ ಮಾತ್ರ ಗೊತ್ತಾಗ್ತದೆ, ಇಲ್ಲ ಅಂತಂದ್ರೆ ಗೊತ್ತೇ ಆಗೋದಿಲ್ಲ. ಇವತ್ತು ಸ್ವಲ್ಪ ಹೇರ್ ಆಯಿಲ್ ಪ್ರಿಪೇರ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಮೊದ್ಲಿಗೆ ಒಂದು ಬಾಣ್ಲೆ ಇಟ್ಟಿದ್ದೆ, ಸ್ವಲ್ಪ ಕರಿಬೇವನ್ನ ಹುರ್ಕೊಳ್ತಾ ಇದ್ದೀನಿ. ಬಿಸ್ಲಿಗೆ ಚೆನ್ನಾಗಿ ಒಣಗಿಸಿದ್ರು ನಡೀತಾ ಇತ್ತು. ನಾನು ಅಂದ್ರೆ ಇವಾಗ್ಲೇನೆ ಅಂದ್ಕೊಂಡು ಆವಾಗ್ಲೇ ರೆಡಿ ಮಾಡ್ತಾ ಇರುವಂತದ್ದು. ಹಂಗಾಗಿ ಮತ್ತೆ ಬಿಸ್ಲಿಗೆ ಒಣಗಿಸ್ತಾ ಇದ್ರೆ ಇನ್ನ ಒಂದ್ 2 ದಿನ ಬಿಟ್ಕೊಂಡ್ ಮಾಡ್ಬೇಕಾಗ್ತದೆ. ಹೇಗೋ ಇವತ್ತು ತಲೆಗೆ ಎಣ್ಣೆ ಹಾಕ್ಬೇಕು ಅಂತ ನಾನು ಮಧ್ಯಾಹ್ನ ನಂತರ ಶುರು ಮಾಡಿದ್ದಂಥದ್ದು. ಮೊದ್ಲಿಗೆ ನಾನು ಅಲ್ಲಿ ಒಗ್ಗರಣೆ ಸೊಪ್ಪನ್ನ ಹುರಿಯೋದಕ್ಕೆ ಹಾಕಿದ್ದೆ. ಇಲ್ಲಿ ಕಲೋಂಜಿ ಸೀಡ್ಸ್ ಮತ್ತೆ ಈ ಮೆಂತ್ಯನ ತೆಗೆದುಕೊಂಡಿದೀನಿ. ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ. ನಾನಿವತ್ತು ಈ ಟ್ರಯಲ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದೀನಿ ಎಣ್ಣೆನ. ಇನ್ನ ಒಂದಿನ ಯಾವತ್ತಾದ್ರೂ ಇದು ವರ್ಕ್ ಆದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬಹುದು ಅಂತ. ಇಲ್ಲಿ ನಾನು ಈ ಕರಿಬೇವನ್ನ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಬಿಟ್ಟು ತೆಗೆದು ಎತ್ತಿಟ್ಕೊಂಡಿದೀನಿ. ಸೀದಿಸ್ಲಿಲ್ಲ ನಾನು, ಅಂದ್ರೆ ಕತ್ತಿಸ್ಲಿಲ್ಲ ಅದನ್ನ. ಗೊತ್ತಾಗ್ತದೆ ಕೈನಲ್ಲಿ ಮುಟ್ರೆ ಪುಡಿ ಆಗೋ ತರ ಇದ್ರೆ, ಅಂದ್ರೆ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡಿದೀನಿ ಈ ಕರಿಬೇವನ್ನ. ನಂತರ ಇಲ್ಲಿ ಕಲೋಂಜಿ ಸೀಡ್ಸ್ ಮತ್ತೆ ಮೆಂತೆ ಎರಡನ್ನು ಕೂಡ ಹುರ್ಕೊಂಡಿದೀನಿ. ಇದನ್ನು ಅಷ್ಟೇನೆ ಸೀದ್ಸಿಲ್ಲ ನಾನು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದೀನಿ. ಎಲ್ಲಾನು ಕೂಡ ತಣ್ಣಗಾಗೋದಕ್ ಬಿಟ್ಟಿದ್ದೆ. ತಣ್ಣಗಾಗಿದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಸೊಪ್ಪು, ಕಲೋಂಜಿ ಸೀಡ್ಸ್ ಮತ್ತೆ ಮೆಂತೆ ಮೂರನ್ನು ಕೂಡ ಸೇರಿಸಿದೀನಿ. ಇವಾಗ ಇದನ್ನ ನುಣ್ಣಗೆ ನಾನು ಪೌಡರ್ ಮಾಡ್ಕೊಂಡ್ ಬರ್ತೀನಿ. ನಾವು ರೋಸ್ಟ್ ಮಾಡಿರೋದ್ರಿಂದ ನೀಟಾಗಿ ಇದು ಪೌಡರ್ ಆಗ್ತದೆ. ಹಾಗೆ ಅದೇ ಬಾಣ್ಲೆ ಇಟ್ಬಿಟ್ಟು ಎಣ್ಣೆ ಹಾಕಿದೀನಿ. ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ನಷ್ಟು ಎಣ್ಣೆ ಹಾಕಿದೀನಿ. ನಾನ್ ಮತ್ತೆ ಅಳತೆ ಮಾಡೋದಕ್ ಹೋಗ್ಲಿಲ್ಲ. ಎಣ್ಣೆ ಬಿಸಿ ಆಗೋದಕ್ಕಿಂತ ಮುಂಚೆನೆ ನಾನು ಈ ಪೌಡರ್ ಅನ್ನ ಸೇರಿಸಿದೀನಿ. ಎಣ್ಣೆ ಹಾಕಿದ ತಕ್ಷಣ ಈ ಪೌಡರ್ ಅನ್ನು ಕೂಡ ಹಾಕಿದೀನಿ. ಇವಾಗ ಆದಷ್ಟು ಸಣ್ಣ ಹುರಿನಲ್ಲೇ ನಾನು ಇದನ್ನ ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ. ಏನಿಲ್ಲ ಅಂತಂದ್ರೂ ನಾನು ಒಂದ್ 10 ನಿಮಿಷ ಇದನ್ನ ಕುದಿಸ್ಕೊಂಡಿದೀನಿ. ಸಣ್ಣ ಹುರಿನಲ್ಲೇ ಕುದಿಸ್ಕೊಂಡಿದೀನಿ ಆಯ್ತಾ. ತೀರಾ ದೊಡ್ಡ ಹುರಿ ಇಟ್ಬಿಟ್ರೆ ಸೀದೋಗ್ಬಿಡ್ತದೆ ಈ ಪೌಡರ್ ಎಲ್ಲಾನು. ಇವಾಗ ನಾನು ಒಂದು 1/4 ಸ್ಪೂನ್ ನಷ್ಟು ಈ ಆಮ್ಲ ಪೌಡರ್ ಸೇರ್ಸಿದೀನಿ, ನೆಲ್ಲಿಕಾಯಿ ಪುಡಿ ಆಯ್ತಾ. ನಾನು ಈ ನೆಲ್ಲಿಕಾಯಿ ಸಿಕ್ತದ ಅಂತ ನೋಡ್ದೆ. ಒಂದ್ 2-3 ದಿನ ನಮ್ಮ ಮನೆಯವ್ರ ಹತ್ರ ಹೇಳಿ ಕಳಿಸ್ದೆ, ಎಲ್ಲೂ ಕೂಡ ಸಿಕ್ಕಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಮಾಡುವಾಗ ಆನ್ಲೈನ್ ಅಲ್ಲಿ ತರಿಸ್ಕೊಳ್ತೀನಿ. ನೆಲ್ಲಿಕಾಯಿ ಈ ಡ್ರೈ ಆಮ್ಲ ಸಿಗ್ತದೆ, ಅದನ್ನೇ ಹಾಕಿದ್ರೆ ಎಣ್ಣೆ ಇನ್ನ ಚೆನ್ನಾಗಿ ಆಗ್ತದೆ. ಎಣ್ಣೆ ಕೂಡ ರೆಡಿ ಆಯ್ತು.
ನಾನು ಒಂದ್ 10 ನಿಮಿಷ ಸಣ್ಣ ಉರಿನಲ್ಲೇ ಕುದಿಸ್ಕೊಂಡಿದ್ದೆ. ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡ್ಬಿಟ್ಟು ತಣ್ಣಗಾಗೋದಕ್ ಬಿಟ್ಟಿದೀನಿ. ಇದ್ರಲ್ಲೇ ಸ್ವಲ್ಪ ಹೊತ್ತು ಹಂಗೆ ಇರ್ಲಿ ಅಂತ ಬಿಟ್ಟಿದ್ದೆ. ಪಾಪು ಅವ್ರ ಚಿಕ್ಕಪ್ಪಂಗೆ ಕರೀತಾ ಇದ್ದ ನಾನ್ ಒಂದ್ ರೌಂಡ್ ಸೈಕಲ್ ಹೊಡಿತೀನಿ ಅಂತ. ಅದೇನೋ ಒಂದ್ ತಂದ್ಕೊಟ್ಟಿದ್ರು ಭಾವ ಅವ್ರು ಎಲ್ಲೋ ಹೊರಗಡೆ ಹೋದಾಗ. ಇದು ಪ್ಯಾರಾಚೂಟ್ ಅಂತ ಅನ್ಕೊಂಡಿದೀನಿ. ನನ್ಗಷ್ಟ್ ಸರಿಯಾಗಿ ಗೊತ್ತಿಲ್ಲ. ಅದನ್ನ ಸೈಕಲ್‌ಗೆ ಕಟ್ಕೊಂಡು ಸೈಕಲ್ ಹೊಡಿತಾ ಇದ್ದ ಪಾಪು. ವಿಡಿಯೋ ಮಾಡಿ ಅಂತ ಅವ್ರ ಚಿಕ್ಕಪ್ಪಂಗ್ ನಿಲ್ಸಿದ್ದ. ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಸೈಕಲ್ ಹೊಡಿತಾನೆ, ಸ್ವಲ್ಪ ಹೊತ್ತು ಮೇಲ್ಗಡೆ ಬರ್ತಾನೆ, ಸ್ವಲ್ಪ ಹೊತ್ತು ಹೋಮ್ ವರ್ಕ್ ಮಾಡ್ಕೊಳ್ತಾನೆ. ಈ ತರ. ಅವನತ್ರ ದೊಡ್ಡ ಸೈಕಲ್ ಕೂಡ ಇದೆ. ದೊಡ್ಡ ಸೈಕಲ್ ಹೊಡಿಯೋದಕ್ಕೆ ಸ್ವಲ್ಪ ಅವನು ಭಯ ಪಡ್ತಾನೆ. ಹಂಗಾಗಿ ಇದು ಚಿಕ್ಕ ಸೈಕಲ್ ಮುಂಚೆನೆ ತಂದಿರುವಂತದ್ದು ಪಾಪುಗೆ 2 ವರ್ಷ ಇದ್ದಾಗ್ಲೂನು ಏನೋ ತಂದಿದ್ರು. ಅದನ್ನ ಇವಾಗ್ಲೂ ಕೂಡ ಓಡಿಸ್ತಾನೆ. ಇನ್ನ ದೊಡ್ಡ ಸೈಕಲ್ ಹಂಗೆ ಇದೆ. ಹೊಸದಾಗೆ ಇದೆ ಪಾಪುದು ಸೈಕಲ್ಲು. ನಾವೆಲ್ಲ ಅಲ್ಲೇ ಅಂಗಳದಲ್ಲಿ ನಿಂತಿದ್ವಿ. ನಾನು ಅಕ್ಕ ಇಬ್ರುನು ಮಾತಾಡ್ತಾ ಇದ್ವಿ ಅಲ್ಲೇ ನಿಂತ್ಕೊಂಡು. ಹಾಗೆ ನಾನು ಮೇಲ್ಗಡೆ ಬಂದೆ. ಸ್ವಲ್ಪ ಹೊತ್ತು ಈ ಬ್ಲೌಸ್ ಎಲ್ಲ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ. ಎಣ್ಣೆ ಕಲರ್ ನೀವ್ ನೋಡ್ಬೋದು. ಬ್ಲಾಕ್ ಕಲರ್ ಆಗಿದೆ ಆಯ್ತಾ. ಕಪ್ ಕಲರ್‌ಗೆ ತಿರ್ಗಿದೆ. ಇದನ್ನ ಜರಡಿ ಹಿಡಿಬೇಕಿತ್ತು. ನಾನ್ ಜರಡಿ ಹಿಡ್ದಿಲ್ಲ. ರೀಸನ್ ಕೇಳೋದಾದ್ರೆ ಬಟ್ಟೆನಲ್ಲಿ ಜರಡಿ ಹಿಡಿಬಹುದು ಒಂದು ಬಿಳಿ ಬಟ್ಟೆನಲ್ಲಿ. ಮತ್ತೆ ಬಟ್ಟೆಗೆಲ್ಲ ಆಗ್ತಿದೆ. ಎಣ್ಣೆ ಮಾಡಿದ್ದೇ ನಾನ್ ಸ್ವಲ್ಪ ವೇಸ್ಟ್ ಆಗ್ಬಿಡ್ತಿದೆ ಅಂತ ಹೇಳಿ ನಾನೊಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿ ಎತ್ತಿಟ್ಟಿದೀನಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು. ಗಾಜಿನ ಬಾಟಲ್ ಅಲ್ಲೇ ಇಡ್ಬೇಕು. ನನ್ನ ಹತ್ರ ಗಾಜಿನ ಬಾಟಲ್ ಯಾವ್ದು ಕೂಡ ಇರ್ಲಿಲ್ಲ. ಹಂಗಾಗಿ ನಾನು ಈ ಪ್ಲಾಸ್ಟಿಕ್ ಡಬ್ಬದಲ್ಲೇ ಜರಡಿ ಹಿಡ್ದಿಲ್ಲ. ಎಣ್ಣೆನ ಹಂಗೆ ಹಾಕಿಟ್ಬಿಟ್ಟಿದೀನಿ. ನಾನು ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ತಲೆ ಸ್ನಾನ ಮಾಡ್ಬೇಕು ಅಂತ. ರಾತ್ರಿ 10:30 ಊಟ ಮುಗಿಸಿ ಕಿಚನ್ ನೀಟ್ ಮಾಡಿ ಬಂದೆ. ಇವತ್ತು ಹೇರ್ ಆಯಿಲ್ ಅನ್ನ ರೆಡಿ ಮಾಡಿದ್ದಲ್ವಾ, ತಲೆಗೆ ಆಲ್ರೆಡಿ ಹಚ್ಕೊಂಡಿದ್ದೀನಿ ಆವಾಗ್ಲೇನೆ ಅಂತ. ನೋಡ್ಬೇಕು ಇದ್ರ ರಿಸಲ್ಟ್ ಹೆಂಗ್ ಸಿಗ್ತದೆ ಅಂತ. ನಾನು ಈ ಮೆಹಂದಿ ಎಲ್ಲ ಹಚ್ಕೊಳ್ತಾ ಇದ್ದೆ. ಲಾಸ್ಟ್ ನಾನು ಅಕ್ಟೋಬರ್ ಅಲ್ಲಿ ಹಚ್ಚಿದ್ದು. ಅದಾಗಿದ ನಂತರ ನಾನು ಹಚ್ಚೋದಕ್ಕೆ ಹೋಗ್ಲಿಲ್ಲ ಮೆಹಂದಿ ಎಲ್ಲಾನು. ನನ್ಗನ್ಸೋ ಪ್ರಕಾರ ಈ ಮೆಹಂದಿ ಎಲ್ಲ ಇನ್ನ ಕೂದ್ಲಿಗೆ ಹಾನಿ ಮಾಡ್ತಿದೆ ಅಂತ ನನಗೆ ಅನಿಸ್ತದೆ ಸ್ನೇಹಿತರೆ. ನನ್ಗೆ ಮುಂಚೆ ಇಲ್ಲಷ್ಟೇ ಇತ್ತು, ಇವಾಗೆಲ್ಲ ನಿಧಾನಕ್ಕೆ ಇಲ್ಲಿ ತಲೆ ಮೇಲೆಲ್ಲ ಸ್ಟಾರ್ಟ್ ಆಯ್ತು ಅಂತ ಬಿಟ್ಬಿಟ್ಟಿದ್ದೆ, ಸ್ಟಾಪ್ ಮಾಡಿದ್ದೆ. ಇವಾಗ ನಾನೇ ಒಂದು ಹೇರ್ ಆಯಿಲ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ ಇವತ್ತು. ತುಂಬಾ ವಿಡಿಯೋಸ್ಗಳನ್ನೆಲ್ಲ ಸರ್ಚ್ ಮಾಡಿ ಹಿಂದಿ, ತೆಲುಗು ಯಾವ್ಯಾವ ವಿಡಿಯೋಸ್ ಎಲ್ಲ ಸರ್ಚ್ ಮಾಡಿ ನಂತರ ಅಂದ್ರೆ ಅದಕ್ಕೆ ನಂದೇ ಆದಂತಹ ಓನ್ ಸ್ಟೈಲ್ ಅಲ್ಲಿ ಮಾಡಿರುವಂತದ್ದು. ಅವ್ರು ಹೇಳಿದ್ದೆಲ್ಲ ನಾನು ಇಂಗ್ರೀಡಿಯೆಂಟ್ ಅನ್ನ ಹಾಕಿಲ್ಲ. ಈ ತರ ತುಂಬಾ ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ, ತುಂಬಾ ವಿಡಿಯೋಸ್ ಅನ್ನ ಸರ್ಚ್ ಮಾಡ್ತಾ ಇದ್ದೆ. ಅಂದ್ರೆ ನಾನು ಸ್ವಲ್ಪ ಆರ್ಗ್ಯಾನಿಕ್ ಆಗಿರ್ಬೇಕು, ಮತ್ತೆ ಆ ಮೆಹಂದಿ ಪೌಡರ್ ಎಲ್ಲ ಹಾಕ್ಬಾರ್ದು, ಆತರ ಎಲ್ಲ ಇಟ್ಕೊಂಡು ಇವತ್ತೊಂದು ಎಣ್ಣೆ ರೆಡಿ ಮಾಡಿದ್ದೆ ಆಯ್ತಾ. ನೋಡ್ಬೇಕು ಇದ್ರ ರಿಸಲ್ಟ್ ಹೆಂಗ್ ಸಿಗ್ತದೆ ಅಂತ. ನನ್ಗೆ ರಿಸಲ್ಟ್ ಸಿಕ್ಕದ ನಂತರ ನಿಮಗೂ ಕೂಡ ಹೇಳ್ತೀನಿ. ಅಲ್ಲೇವರೆಗೂ ವೇಟ್ ಮಾಡಿ ಆಯ್ತಾ. ಇವತ್ತು ಹಚ್ಕೊಂಡು ನಾಳೆನೆ ರಿಸಲ್ಟ್ ಸಿಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಏನಕ್ಕೆ ಅಂತಂದ್ರೆ ನಾವು ಯಾವುದೇ ಕೆಮಿಕಲ್ ಅನ್ನ ಯೂಸ್ ಮಾಡಿಲ್ಲ. ಹಂಗಾಗಿ ನೋಡೋಣ. ನನ್ಗೆ ಇವಾಗ ನಾನು ಹೇರ್ ಆಯಿಲ್ ಪ್ರಿಪೇರ್ ಮಾಡಿದ್ದಲ್ವಾ, ಅದು 1 ತಿಂಗಳಂತೂ ಬಂದೇ ಬರ್ತದೆ. 1 ತಿಂಗಳ ನಂತರ ನಾನು ಹೇಳ್ತೀನಿ. ಅಂದ್ರೆ ಮತ್ತೆ ನನ್ಗೆ ರಿಸಲ್ಟ್ ಸಿಕ್ತು ಅಂತಂದ್ರೆ ನಾನು ಮತ್ತೆ ಹೇರ್ ಆಯಿಲ್ ಅನ್ನ ರೆಡಿ ಮಾಡ್ತೀನಿ ಅಲ್ವಾ, ಅವಾಗ ನಿಮ್ಗೆ ಖಂಡಿತ ಹೇಳ್ತೀನಿ ಆಯ್ತಾ, ಶೇರ್ ಮಾಡ್ತೀನಿ. ಇವಾಗ ಯಾಕೆ ಶೇರ್ ಮಾಡಿದ್ದೀನಿ ಅಂತಂದ್ರೆ ಮುಂದೊಂದ್ ದಿನ ನನ್ಗೆ ರಿಸಲ್ಟ್ ಸಿಕ್ಕಾಗ ನಾನು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ ಅಲ್ವಾ. ಹಂಗಾಗಿ ನೋಡೋಣ ರಿಸಲ್ಟ್ ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಸೆಕೆಂಡ್ರಿ. ಅಂತೂ ಸರಿ ಹೋಗ್ತದೆ ಅಂತ ಹೇಳ್ಬಿಟ್ಟು ನಾನು ಹೇರ್ ಆಯಿಲ್ ರೆಡಿ ಮಾಡಿದ್ದೆ ಇವತ್ತು. ನೋಡ್ಬೇಕು. ಇನ್ನ ತುಂಬಾ ಚೆನ್ನಾಗಿ ಕೇಳ್ತಿರ್ತಾರೆ ಯಾವ ಶಾಂಪೂ ಹಾಕ್ತೀರಿ ವಿದ್ಯಾ ಅವ್ರೆ ಅಂತ. ನಾನು ಡವ್ ಶಾಂಪೂ ಹಾಕ್ತೀನಿ. ಒಮ್ಮೆ ಆಯುರ್ವೇದಿಕ್ ಹಾಸ್ಪಿಟಲ್ ಹೋದಾಗ ಅಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಡವ್ ಶಾಂಪೂನಲ್ಲಿ ಅಷ್ಟೊಂದು ಕೆಮಿಕಲ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಡವ್ ಶಾಂಪೂನ ಯೂಸ್ ಮಾಡೋದು. ಡವ್ ಶಾಂಪೂ, ಡವ್ ಸೋಪು ಇದೆ ಯೂಸ್ ಮಾಡುವಂಥದ್ದು ನಾನು. ಇನ್ನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು. ಚಿಕ್ಕ ವ್ಲಾಗ್ ಆದ್ರೂ ಸರಿ ಪ್ರತಿದಿನ ವಿಡಿಯೋ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.